ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ಸೊ ಸಿಎಂ ಡಿಸಿಎಂ ಮಧ್ಯೆ ನಡೀತಾ ಇರುವಂತಹ ಈ ಒಂದು ವಿಚಾರಕ್ಕೆ, ಈ ಒಂದು ಕೋಲ್ಡ್ ವಾರ್ಗೆ ಬ್ರೇಕ್ ಬೀಳತ್ತಾ? ಹೇಗೆ ಬ್ರೇಕ್ ಬೀಳ್ಬಹುದು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊರ ಬೀಳತ್ತಾ? ಈ ವಿಚಾರವಾಗಿ ಒಂದು ಸಂದೇಶ. ನಾಳೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸಚಿವರು ಹಾಗೆ ಶಾಸಕರುಗಳು. ಸಿಎಂ ಗಾದಿ ವಿಚಾರವಾಗಿ ಬಹಿರಂಗವಾಗಿ ಟಾಕ್ ಫೈಟ್ ಕೂಡ ನಡೆದಿತ್ತು. ಈ ಬೆಳವಣಿಗೆಗಳಿಂದ ಸಿಡಿಮಿಡಿಗೊಂಡಿದೆ ಹೈಕಮಾಂಡ್. ಇದೀಗ ಗರಂ ಆಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಂದು ಕೋಲ್ಡ್ ವಾರ್ನ ವಿಚಾರವಾಗಿ ನಾಳೆ ನಡೆಯುವಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲರಿಂದ ಖಡಕ್ ಸೂಚನೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನಿನ್ನೆ ನಡೆದಂತಹ ಒಂದು ಘಟನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಭೇಟಿಯನ್ನ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾರೆ, ಮುಂದಿನ ಸಿಎಂ ಡಿಕೆಶಿ ಅವರೇ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಚಾರ ಇದೀಗ ಡಿಕೆಶಿ ಅವರು ಅದಕ್ಕೆ ಆನ್ಸರ್ ಮಾಡಿರ್ತಾರೆ, ನನಗೆ ಶಾಸಕರ ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಸಿದ್ದರಾಮಯ್ಯ ಬಣದವರು ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಕೋಲ್ಡ್ ವಾರ್ಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ನಾಳಿನ ಒಂದು ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗತ್ತಾ? ಕಾದ್ ನೋಡ್ಬೇಕು. ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ಸೊ ಸಿಎಂ ಡಿಸಿಎಂ ಮಧ್ಯೆ ನಡೀತಾ ಇರುವಂತಹ ಈ ಒಂದು ವಿಚಾರಕ್ಕೆ, ಈ ಒಂದು ಕೋಲ್ಡ್ ವಾರ್ಗೆ ಬ್ರೇಕ್ ಬೀಳತ್ತಾ? ಹೇಗೆ ಬ್ರೇಕ್ ಬೀಳ್ಬಹುದು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊರ ಬೀಳತ್ತಾ? ಈ ವಿಚಾರವಾಗಿ ಒಂದು ಸಂದೇಶ. ನಾಳೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸಚಿವರು ಹಾಗೆ ಶಾಸಕರುಗಳು. ಸಿಎಂ ಗಾದಿ ವಿಚಾರವಾಗಿ ಬಹಿರಂಗವಾಗಿ ಟಾಕ್ ಫೈಟ್ ಕೂಡ ನಡೆದಿತ್ತು. ಈ ಬೆಳವಣಿಗೆಗಳಿಂದ ಸಿಡಿಮಿಡಿಗೊಂಡಿದೆ ಹೈಕಮಾಂಡ್. ಇದೀಗ ಗರಂ ಆಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಂದು ಕೋಲ್ಡ್ ವಾರ್ನ ವಿಚಾರವಾಗಿ ನಾಳೆ ನಡೆಯುವಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲರಿಂದ ಖಡಕ್ ಸೂಚನೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನಿನ್ನೆ ನಡೆದಂತಹ ಒಂದು ಘಟನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಭೇಟಿಯನ್ನ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾರೆ, ಮುಂದಿನ ಸಿಎಂ ಡಿಕೆಶಿ ಅವರೇ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಚಾರ ಇದೀಗ ಡಿಕೆಶಿ ಅವರು ಅದಕ್ಕೆ ಆನ್ಸರ್ ಮಾಡಿರ್ತಾರೆ, ನನಗೆ ಶಾಸಕರ ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಸಿದ್ದರಾಮಯ್ಯ ಬಣದವರು ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಕೋಲ್ಡ್ ವಾರ್ಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ನಾಳಿನ ಒಂದು ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗತ್ತಾ? ಕಾದ್ ನೋಡ್ಬೇಕು. ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ಸೊ ಸಿಎಂ ಡಿಸಿಎಂ ಮಧ್ಯೆ ನಡೀತಾ ಇರುವಂತಹ ಈ ಒಂದು ವಿಚಾರಕ್ಕೆ, ಈ ಒಂದು ಕೋಲ್ಡ್ ವಾರ್ಗೆ ಬ್ರೇಕ್ ಬೀಳತ್ತಾ? ಹೇಗೆ ಬ್ರೇಕ್ ಬೀಳ್ಬಹುದು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊರ ಬೀಳತ್ತಾ? ಈ ವಿಚಾರವಾಗಿ ಒಂದು ಸಂದೇಶ. ನಾಳೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸಚಿವರು ಹಾಗೆ ಶಾಸಕರುಗಳು. ಸಿಎಂ ಗಾದಿ ವಿಚಾರವಾಗಿ ಬಹಿರಂಗವಾಗಿ ಟಾಕ್ ಫೈಟ್ ಕೂಡ ನಡೆದಿತ್ತು. ಈ ಬೆಳವಣಿಗೆಗಳಿಂದ ಸಿಡಿಮಿಡಿಗೊಂಡಿದೆ ಹೈಕಮಾಂಡ್. ಇದೀಗ ಗರಂ ಆಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಂದು ಕೋಲ್ಡ್ ವಾರ್ನ ವಿಚಾರವಾಗಿ ನಾಳೆ ನಡೆಯುವಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲರಿಂದ ಖಡಕ್ ಸೂಚನೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನಿನ್ನೆ ನಡೆದಂತಹ ಒಂದು ಘಟನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಭೇಟಿಯನ್ನ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾರೆ, ಮುಂದಿನ ಸಿಎಂ ಡಿಕೆಶಿ ಅವರೇ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಚಾರ ಇದೀಗ ಡಿಕೆಶಿ ಅವರು ಅದಕ್ಕೆ ಆನ್ಸರ್ ಮಾಡಿರ್ತಾರೆ, ನನಗೆ ಶಾಸಕರ ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಸಿದ್ದರಾಮಯ್ಯ ಬಣದವರು ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಕೋಲ್ಡ್ ವಾರ್ಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ನಾಳಿನ ಒಂದು ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗತ್ತಾ? ಕಾದ್ ನೋಡ್ಬೇಕು. ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಗರಂ ಆಗಿರುವಂತದ್ದು.
ಸೊ ಸಿಎಂ ಡಿಸಿಎಂ ಮಧ್ಯೆ ನಡೀತಾ ಇರುವಂತಹ ಈ ಒಂದು ವಿಚಾರಕ್ಕೆ, ಈ ಒಂದು ಕೋಲ್ಡ್ ವಾರ್ಗೆ ಬ್ರೇಕ್ ಬೀಳತ್ತಾ? ಹೇಗೆ ಬ್ರೇಕ್ ಬೀಳ್ಬಹುದು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊರ ಬೀಳತ್ತಾ ಈ ವಿಚಾರವಾಗಿ ಒಂದು ಸಂದೇಶ. ನಾಳೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸಚಿವರು ಹಾಗೆ ಶಾಸಕರುಗಳು. ಸಿಎಂ ಗಾದಿ ವಿಚಾರವಾಗಿ ಬಹಿರಂಗವಾಗಿ ಟಾಕ್ ಫೈಟ್ ಕೂಡ ನಡೆದಿತ್ತು. ಈ ಬೆಳವಣಿಗೆಗಳಿಂದ ಸಿಡಿಮಿಡಿಗೊಂಡಿದೆ ಹೈಕಮಾಂಡ್. ಇದೀಗ ಗರಂ ಆಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಂದು ಕೋಲ್ಡ್ ವಾರ್ನ ವಿಚಾರವಾಗಿ ನಾಳೆ ನಡೆಯುವಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲರಿಂದ ಖಡಕ್ ಸೂಚನೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನಿನ್ನೆ ನಡೆದಂತಹ ಒಂದು ಘಟನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಭೇಟಿಯನ್ನ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾರೆ, ಮುಂದಿನ ಸಿಎಂ ಡಿ ಕೆ ಶಿ ಅವರೇ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಚಾರ ಇದೀಗ ಡಿ ಕೆ ಶಿ ಅವರು ಅದಕ್ಕೆ ಆನ್ಸರ್ ಮಾಡಿರ್ತಾರೆ, ನನಗೆ ಶಾಸಕರ ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಸಿದ್ದರಾಮಯ್ಯ ಬಣದವರು ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಕೋಲ್ಡ್ ವಾರ್ಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ನಾಳಿನ ಒಂದು ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗತ್ತಾ? ಕಾದ್ ನೋಡ್ಬೇಕು. ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ಸೊ ಸಿಎಂ ಡಿಸಿಎಂ ಮಧ್ಯೆ ನಡೀತಾ ಇರುವಂತಹ ಈ ಒಂದು ವಿಚಾರಕ್ಕೆ, ಈ ಒಂದು ಕೋಲ್ಡ್ ವಾರ್ಗೆ ಬ್ರೇಕ್ ಬೀಳತ್ತಾ? ಹೇಗೆ ಬ್ರೇಕ್ ಬೀಳ್ಬಹುದು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊರ ಬೀಳತ್ತಾ ಈ ವಿಚಾರವಾಗಿ ಒಂದು ಸಂದೇಶ. ನಾಳೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಸಚಿವರು ಹಾಗೆ ಶಾಸಕರುಗಳು. ಸಿಎಂ ಗಾದಿ ವಿಚಾರವಾಗಿ ಬಹಿರಂಗವಾಗಿ ಟಾಕ್ ಫೈಟ್ ಕೂಡ ನಡೆದಿತ್ತು. ಈ ಬೆಳವಣಿಗೆಗಳಿಂದ ಸಿಡಿಮಿಡಿಗೊಂಡಿದೆ ಹೈಕಮಾಂಡ್. ಇದೀಗ ಗರಂ ಆಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಂದು ಕೋಲ್ಡ್ ವಾರ್ನ ವಿಚಾರವಾಗಿ ನಾಳೆ ನಡೆಯುವಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲರಿಂದ ಖಡಕ್ ಸೂಚನೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನಿನ್ನೆ ನಡೆದಂತಹ ಒಂದು ಘಟನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿಗೆ ಭೇಟಿಯನ್ನ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾರೆ, ಮುಂದಿನ ಸಿಎಂ ಡಿ ಕೆ ಶಿ ಅವರೇ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಚಾರ ಇದೀಗ ಡಿ ಕೆ ಶಿ ಅವರು ಅದಕ್ಕೆ ಆನ್ಸರ್ ಮಾಡಿರ್ತಾರೆ, ನನಗೆ ಶಾಸಕರ ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಸಿದ್ದರಾಮಯ್ಯ ಬಣದವರು ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಕೋಲ್ಡ್ ವಾರ್ಗೆ ಹೈಕಮಾಂಡ್ ಗರಂ ಆಗಿರುವಂತದ್ದು. ನಾಳಿನ ಒಂದು ಸಭೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗತ್ತಾ? ಕಾದ್ ನೋಡ್ಬೇಕು.